ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಟಾಯ್ ಸಿಟಿ ಬಾಯ್. ಇವತ್ತು ಬೆಳಗ್ಗೆನೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅಂತೇಳಿ ನಾನು ನಮ್ಮ ಅಣ್ಣ ಎಲ್ಲ ಹೊರಟ್ವಿ. ಹೋಗ್ಬೇಕಾದ್ರೆ ಫಸ್ಟು ಬೇಲೂರಿಗೆ ಹೋದ್ವಿ. ಬೇಲೂರಲ್ಲಿ ದಾಸೋಹ ಮುಗ್ದೋಗುತ್ತೆ ಅಂದ್ಬಿಟ್ಟು ಫಸ್ಟೇ ಅನ್ನ ದಾಸೋಹ ಕೊಂಡೋದ್ವಿ. ಇದು ಬೇಲೂರಿನ ದಾಸೋಹದ ಟೈಮಿಂಗ್ಸು. ನಮ್ಮ ಮನೆಯವರು ಊಟಕ್ಕೆ ಕೂತಿದ್ದಾಗ ಇರೋ ಪರ ಹುಡುಗಿರಿಗೆಲ್ಲರಿಗೂ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಕಳಿಸ್ತಾ ಇದ್ರು. ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ. ಹಾಗೆ ಪ್ರಸಾದ ಮುಗಿಸ್ಕೊಂಡು ದೇವಸ್ಥಾನದ ಕಡೆ ಹೊರಟು. ಇದು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ 17ನೇ ಶತಮಾನದ ಹಿಂದೂ ದೇವಾಲಯವಾಗಿದ್ದು, ಇದು 1117ರಲ್ಲಿ ವಿಷ್ಣುವರ್ಧನನಿಂದ ಸ್ಥಾಪಿತವಾಯಿತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ಇಲ್ಲೇ ಬಂದು ತಿಳ್ಕೊಂಡ್ರೆ ಒಳ್ಳೆಯದು. ಅಲ್ಲಿಂದ ಕೊಟ್ಟಿಗೆಹಾರಕ್ಕೆ ಬಂದು ಬನ್ಸು ಮತ್ತೆ ನೀರು ದೋಸೆ ಆರ್ಡರ್ ಮಾಡಿ ತಿಂತಾ ಇದ್ದೋ. ಅವಾಗ ಅದ್ಭುತವು ಇನ್ನು ನಡೆಯುತ್ತೆ. ಆಮೇಲೆ ನಾವು ಹೋಗ್ತಾ ಇರೋ ರೂಟು ಚಾರ್ಮುಡಿ ಘಾಟು. ಚಾರ್ಮುಡಿ ಘಾಟಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ವ್ಯೂ ಪಾಯಿಂಟ್ ಸಿಗುತ್ತೆ. ಅದಂತೂ ತುಂಬ ಸಖತ್ತಾಗಿರುತ್ತೆ. ನೀವಂತೂ ಮಳೆ ಟೈಮಲ್ಲಿ ಬಂದ್ರಂತೂ ಸ್ವರ್ಗನೇ ನೋಡ್ತೀರಾ. ಇದೇ ಚಾರ್ಮುಡಿ ಘಾಟಲ್ಲಿ ಬರುವಂಥ ದೊಡ್ಡ ವ್ಯೂ. ಮಳೆ ಟೈಮಲ್ಲಿ ನೀರೆಲ್ಲ ಹರಿಯುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. KGF 3ಗೆ ವಿಲ್ಲನ್ ಇವರು ಯಾವ ಥರ ಆಟ ಆಡ್ತಾ ಇದ್ದಾರೆ ನೋಡಿ. ಹಾಗೆ ಧರ್ಮಸ್ಥಳ ರೀಚ್ ಆಗಿ ರೂಮ್ನ ಬುಕ್ ಮಾಡೋಕ್ಕೆ ಸಹ್ಯಾದ್ರಿಗೆ ಬಂದ್ವಿ. ರೂಮ್ ಬುಕ್ಕಿಂಗ್ಗೆ ಕೌಂಟರ್ ಹತ್ರ ಹೋದ್ರು. ಟಿಕೆಟ್ ತಗೊಂಡು ರೂಮ್ ಹತ್ರ ಹೊರಟ್ವಿ. ದೇವ್ರ ದರ್ಶನಕ್ಕೆ ರೆಡಿಯಾಗಿ ನೋಡಿ ಯಾವ ಥರ ಆಟ ಆಡ್ತಾ ಇದ್ರು ಇವರು. ಅವ್ರ ಫೋಟೋ ತಕ್ಕತ್ತೆ ಹಿಂದೆಗಡೆ ಕ್ವಾಟ್ಲೆ ಕೊಡ್ತಾ ಇದ್ರು. KGF 3 ವಿಲ್ಲನ್ಗೆ ಲಿಫ್ಟ್ ಯೂಸ್ ಮಾಡೋದು ಅಲ್ಲಲ್ಲ, ಅದ್ರ ಕೆಳಗೆ ಇತ್ತು ಕೆಂಪ್ಲೇಟ್ ಬರ್ಬೇಕು. ಅದು ಕೆಂಪ್ಲೇಟ್ ಕೆಂಪ್ಲೇಟ್ ಬಂದ್ರೆ ಮಾತ್ರ ಓಪನ್. ದರ್ಶನ ಕೊಟ್ವಿ. ಸಂತವರು ಜ್ಯೋತಿಷ್ಯ ಹೇಳ್ತಾ ಇದ್ರು. ಅವನು ನನ್ನ ಯಕ್ಷ ಪ್ರಶ್ನೆ ಒಂದು ಸ್ವಾಮಿ ಹೇಳಿ, ಮುಂದಿನ ಬಾರಿ ನಾನು ಈ ಸ್ಥಾನಕ್ಕೆ ಇಲ್ಲ ಬರಬೇಕಾದ್ರೆ ನೆಕ್ಸ್ಟ್ ಟೈಮ್ ಬರ್ತೀನಿ, ನಮ್ಮ ಅರ್ಧಾಂಗಿ ಜೊತೆ ಬರ್ತೀನಿ. ಅರ್ಧಾಂಗಿ ಇನ್ನೂ 2 ವರ್ಷ ನಿಮಗೆ ಅರ್ಧಾಂಗಿ ಜೊತೆ ಬರುವ ಯೋಗ ಇದೆ. ಆಮೇಲೆ ನೀವು ಹೇಳ್ತೀವಿ ನಮ್ಮ ಒಡ ಹುಟ್ಟು ಇದೆಲ್ಲ ಬೆಳೆಸ್ಕೊಂಡ್ರೆ ನೀವು ಉತ್ತಮ ಹೋಗುತ್ತೀರ. ನೀವು ಅಂತ ಯೋಗ್ಯ ಇದೆ ನಿಮ್ಮ ಬಾಲ್ಯದಲ್ಲಿ. ಆದರೆ ನೀವು ಅಸೂಯೆಯನ್ನು ಬಿಡು. ಅಂದರೆ ಈಗ ನೀವು ಹೇಳ್ತಾ ಇರೋದು 7 ವರ್ಷ ನಿಮ್ಮ ಕೈನೇ ಯೂಸ್ ಮಾಡಿ. ದೇವ್ರ ದರ್ಶನ ಕ್ಯೂ ಜಾಸ್ತಿ ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡ್ಕೊಳ್ಳೋದು. ನಾವು ಬ್ಲಾಗ್ ಮಾಡ್ತಾ ಇದ್ದೀವಿ ಬಸ್ತಾಗೆ. ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಅನ್ನದಾಸೋಹ ನಡೀತಾ ಇತ್ತು. ಅಲ್ಲಿಗೆ ಹೊರಟ್ವಿ. ಪ್ರಸಾದ ಮುಗಿಸ್ಕೊಂಡು ಹೊರಟ್ವಿ. ಅಲ್ಲಿ ನೋಡಿದ್ರೆ ಆನೆ ಮತ್ತು ಆನೆ ಮರಿ 2 ಇತ್ತು. ಆನೆ ಮರಿ ಅಂತೂ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಹೊಡಿತಾ ಇತ್ತು. ಇವತ್ತಿನ ಕತೆ ಇಷ್ಟೇ. ನಾಳೆ ವಿಡಿಯೋನು ಇದರಲ್ಲೇ ಬರುತ್ತೆ. ಬೆಳಿಗ್ಗೆ ಎದ್ದು ರೂಮ್ಗೆ ಟಾಟಾ ಬಾಯ್ ಬಾಯ್ ಹೇಳಿ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಸೌತಡ್ಕಾಗೆ ಹೊರಟ್ವಿ. ಇದು ಗಂಟೆ ಗಣಪ ಅಂತ. ಇಲ್ಲಿ ತುಂಬ ಜನ ಅರ್ಕೆ ಹೊತ್ಕೊಂಡು ಗಂಟೆ ಕಟ್ತಾರೆ. ನಮ್ಮದು ಒಂದು ಹಳೆ ಅರ್ಕೆ ಇತ್ತು, ಅದಕ್ಕೆ ಗಂಟೆ ಕಟ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಬೇಗ ಮದುವೆ ಆಗಲಿ ಅಂತ ದೇವ್ರ ಹತ್ರ ಅರ್ಕೆ ಕಡೆ ಗಂಟೆ ಕಟ್ತಿದ್ದಾರೆ. ಅಲ್ಲಿಂದ ಕುಕ್ಕೆಗೆ ಹೊರಟ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಇಲ್ಲೂ ಯಾವುದೇ ರಶ್ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ನೆಕ್ಸ್ಟು ಬಿಸ್ಲೆ ಘಾಟ್ಗೆ ಹೊರಟ್ವಿ. ಅಲ್ಲಿ ಘಾಟಲ್ಲಿ ಒಂದು ನೀರು ಹರಿತಾ ಇತ್ತು. ಅಲ್ಲಿ ನಿಂತ್ಕೊಂಡಂಗೆ 1-2 ಫೋಟೋ ತಗೊಂಡು ಹೊರಟ್ವಿ. ಬಿಸ್ಲೆ ಘಾಟ್ ಎಂಟ್ರೆನ್ಸ್ಗೆ ಟಿಕೆಟ್ ಇರುತ್ತೆ. ಇದೇ ಎಂಟ್ರೆನ್ಸು. ಎಂಟ್ರೆನ್ಸ್ಗೆ ಹೋಗಿ ವ್ಯೂ ಪಾಯಿಂಟ್ಗೆ ಹೋದೋ. ವ್ಯೂ ಪಾಯಿಂಟ್ ಅಂತೂ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ದುಬಾರೆ ಫಾರೆಸ್ಟ್ ಹೊರಟ್ವಿ. ದುಬಾರೆ ಫಾರೆಸ್ಟಲ್ಲಿ 4:15ಗೆ ಎಲಿಫೆಂಟ್ ಕ್ಯಾಂಪ್ ಇರುತ್ತೆ. ನಾವು ಹೋಗೋ ಟೈಮಲ್ಲಿ ಇರಲಿಲ್ಲ, ಆದರೆ ಬೋಟಿಂಗ್ ಎಲ್ಲ ಇದ್ದು. ಹಂಗೆ ಸ್ವಲ್ಪ ನೀರಲ್ಲಿ ಆಟ ಆಡ್ತಾಯಿದ್ರು. ನೀರಲ್ಲಿ ಆಟ ಆಡಿಕೊಂಡು KGF 3 ವಿಲನ್ ಅವರು ನೀರೊಳಗೆ ಬರ್ತಿರಲಿಲ್ಲ, ಅದಕ್ಕೆ ಅವ್ರು ಹಿಡಿಯೋಕೆ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ. ಹಂಗೆ ನೀರೊಳಗೆ ಇಳಿದು ಆಟ ಆಡ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ. ಅಲ್ಲಿಂದ ಸನ್ಸೆಟ್ ಆಗೋಷ್ಟರಲ್ಲಿ KRS ಬ್ಯಾಕ್ ವಾಟರ್ ಹತ್ರ ಇರೋಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಸನ್ಸೆಟ್ ಅಂತೂ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಈ ದೇವಸ್ಥಾನದ ಒಳಗೆ ಎಂಟ್ರಿ ಆಯ್ತಿದ್ದಂಗೆ ಯಾವುದೇ ಥರದ ವಿಡಿಯೋ ಫೋಟೋ ಯಾವುದೂ ಅಲೋ ಇಲ್ಲ. ಆದ್ರೂ ಅವ್ರು ಕಾಣದೇ ಇರೋ ಒಂದು ವೀಡಿಯೋ ಮಾಡಿಬಿಟ್ಟೆ. ದೇವಸ್ಥಾನ ಅಂತೂ ತುಂಬ ಸಖತ್ತಾಗೈತೆ. ಮೈಸೂರಿಗೆ ಹೋದರೆ ಮಿಸ್ ಮಾಡ್ದೇ ವಿಸಿಟ್ ಮಾಡಿ. ಅಲ್ಲಿಂದ ಸೋಡಾ ಕುಟ್ಕೊಂಡು ಹೊರಟ್ವಿ. 2 ವಿಕೆಟ್ ಆಗಲೇ ಬಿದ್ದೋಗಿದ್ದೋ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್.
ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.